ನಮಸ್ಕಾರ ಸ್ನೇಹಿತರೆ, ತಮಗೆಲ್ಲರಿಗೂ ಕನ್ನಡ ಬುಕ್ ಕೆಫೆಗೆ ಸ್ವಾಗತ ಸುಸ್ವಾಗತ. ನಾನಿವತ್ತು ಒಂದು ವಿಶೇಷವಾದ ಪುಸ್ತಕದ ಸಾರಾಂಶ ನಿಮ್ಮ ಅವಗಾಹನೆಗಾಗಿ ತರ್ತಿದ್ದೇನೆ. ಅದರ ಹೆಸರು ದ ಆರ್ಟ್ ಆಫ್ ಲೇಜಿನೆಸ್. ಇದೇನೋ ಹೊಸ ಪುಸ್ತಕವಲ್ಲ, 2024ರಲ್ಲಿ ಹೊರಬಂದದ್ದು. ಆದ್ರೆ ಇದರ ವಿಷಯ ತುಂಬಾ ಆಸಕ್ತಿಕರವಾಗಿದೆ. ಅದೇನಪ್ಪಾ ಅಂದ್ರೆ ಅದು ಸೋಮಾರಿತನ ಬಗ್ಗೆ. ಮತ್ತಿನ್ಯಾಕೆ ತಡ, ಎತ್ಕೊಳ್ಳಿ ಒಂದ್ ಕಪ್ ಕಾಫಿ, ಸಿಪ್ ಮಾಡ್ತಾ ಎಂಜಾಯ್ ಮಾಡಿ. ಕಾಫಿ ಇಲ್ದಿದ್ರೂ ಸರಿ, ಆರಾಮಾಗಿ ಎಂಜಾಯ್ ಮಾಡಿ. ನೋಡಿ, ನಾವೆಲ್ಲ ಒಂದಲ್ಲ ಒಂದು ಹಂತದಲ್ಲಿ ಸೋಮಾರಿತನ, ಆಲಸ್ಯತನ ನಮ್ಮ ಅನುಭವಕ್ಕೆ ಬಂದಿದೆ. ಒಂದ್ರೀತಿ ನಮ್ಮನ್ನ ಯಾರೋ ಮೋಡಿ ಮಾಡಿ ಕಟ್ಟಿ ಹಾಕಿದ್ದಾರೆ. ನಾವೇನೋ ಮಾಡ್ಬೇಕು ಅಂದ್ರೂ ಮಾಡಕ್ಕಾಗಲ್ಲ, ಸಮಯ ಸಾಲಲ್ಲ, ಅದು ಇದು ಅಂತ. ಇದೇ ರೀತಿ ನಿಮಗೂ ಅನುಭವಕ್ಕೆ ಬಂದಿದ್ರೆ ಈ ಪುಸ್ತಕ ಅದು ನಿಮಗಾಗಿ. ಎಸ್, ಒಂದು ವಿಷಯವನ್ನ ಸ್ಪಷ್ಟಪಡಿಸುತ್ತೇನೆ. ಅದೇನಂದ್ರೆ, ಇದರಲ್ಲಿ ಪ್ರಸ್ತುತವಾಗಿರುವಂಥ ಎಲ್ಲಾ ವಿಚಾರಗಳು ಲೇಖಕರದ್ದಾಗಿರುತ್ತದೆ. ಪುಸ್ತಕದ ಹೆಸರು ದ ಆರ್ಟ್ ಆಫ್ ಲೇಜಿನೆಸ್. ಲೇಖಕ ಲೈಬ್ರರಿ ಮೈಂಡ್ಸೆಟ್. ಆಲಸ್ಯ ಅಥವಾ ಲೇಜಿನೆಸ್ ನಮ್ಮ ಜೀವನವನ್ನು ಈ ಮಟ್ಟಿಗೆ ಹಾಳು ಮಾಡಿದೆ ಎಂದ್ರೆ, ಕಠಿಣ ಕೆಲಸ ಮಾಡುವುದಂತೂ ದೂರದ ಮಾತು, ಸರಳ ಕೆಲಸವನ್ನೂ ಮನಸ್ಸಿಟ್ಟು ಮಾಡುವ ಸ್ಥಿತಿಯಲ್ಲಿ ನಾವಿಲ್ಲ. ಇದರ ನೇರ ಪರಿಣಾಮ ನಮ್ಮ ಜೀವನದ ಮೇಲೂ ನಮ್ಮ ಕುಟುಂಬದ ಮೇಲೂ ಬೀರುತ್ತದೆ. ಆಲಸ್ಯದ ಕಾರಣದಿಂದ ಸಾಮಾನ್ಯ ಕೆಲಸವು ಭಾರವಾಗಿ ಕಾಣಲು ಆರಂಭಿಸಿದರೆ ನಮ್ಮ ಜೀವನ ಯಾವ ದಿಕ್ಕಿಗೆ ಹೋಗುತ್ತಿದೆ ಎಂದು ನಾವೊಮ್ಮೆ ಯೋಚಿಸಬೇಕು. ಇಂದು ನಾವು ತಿಳಿದುಕೊಳ್ಳೋಣ, ಈ ಆಲಸ್ಯವನ್ನು ಹೇಗೆ ಗೆದ್ದು ನಮ್ಮ ಉತ್ಪಾದಕತೆ ಅಂದ್ರೆ ಪ್ರೊಡಕ್ಟಿವಿಟಿಯನ್ನು ಹೇಗೆ ಹೆಚ್ಚಿಸಬಹುದು ಎಂಬುದನ್ನು. ಈ ಪುಸ್ತಕ ಸಾರಾಂಶದಲ್ಲಿ ನಾವು ಆಲಸ್ಯದ ಮನಸ್ಥಿತಿಯನ್ನು ಅರ್ಥಮಾಡಿಕೊಳ್ಳುತ್ತೇವೆ, ಆಲಸ್ಯವನ್ನು ಕಡಿಮೆ ಮಾಡಿ ಉತ್ಪಾದಕತೆ ಹೆಚ್ಚಿಸುವ ಟಿಪ್ಸ್ ಮತ್ತು ತಂತ್ರಗಳನ್ನು ತಿಳಿದುಕೊಳ್ಳುತ್ತೇವೆ. ಈ ಪುಸ್ತಕವು ಕೆಲಸದಲ್ಲಿ ಯಶಸ್ಸು ಪಡೆಯಲು ಅಗತ್ಯವಿರುವ ಅನೇಕ ಮಹತ್ವದ ರಹಸ್ಯಗಳನ್ನು ಬಹಳ ಸರಳವಾಗಿ ವಿವರಿಸುತ್ತದೆ. ಉದಾಹರಣೆಗೆ, ನಿಮ್ಮ ಕೆಲಸದ ಜವಾಬ್ದಾರಿ ಸ್ವತಃ ಹೊತ್ತುಕೊಳ್ಳುವುದು, ಮಲ್ಟಿಟಾಸ್ಕಿಂಗ್ ಮಾಡದಿರುವುದು. ಯಾವುದೇ ಅಭ್ಯಾಸವನ್ನು ನಾವು ಒಂದು ದಿನದಲ್ಲಿ ಬಿಟ್ಟುಬಿಡಲು ಅಥವಾ ರೂಪಿಸಿಕೊಳ್ಳಲು ಸಾಧ್ಯವಿಲ್ಲ, ಏಕೆಂದರೆ ಪ್ರತಿಯೊಂದು ಅಭ್ಯಾಸವೂ ನಮ್ಮ ಮೆದುಳಿನಲ್ಲಿ ಒಂದು ಪ್ಯಾಟರ್ನ್ ರೂಪಿಸುತ್ತದೆ. ಆ ಪ್ಯಾಟರ್ನ್ ಸಂಪೂರ್ಣವಾಗಿ ಮಸುಕಾಗುವವರೆಗೆ ಅಥವಾ ಹೊಸ ಪ್ಯಾಟರ್ನ್ ನಿರ್ಮಾಣವಾಗುವವರೆಗೆ ಯಾವುದೇ ಅಭ್ಯಾಸವನ್ನು ಬದಲಾಯಿಸಲು ಸಾಧ್ಯವಿಲ್ಲ. ಪುಸ್ತಕದ 2 ಪ್ರಮುಖ ಭಾಗಗಳು: ಆಲಸ್ಯದ ಮನಸ್ಥಿತಿಯನ್ನು ಅರ್ಥಮಾಡಿಕೊಳ್ಳುವುದು, ಆಲಸ್ಯವನ್ನು ಎದುರಿಸುವ ಟಿಪ್ಸ್ ಮತ್ತು ತಂತ್ರಗಳು. ಮೊದಲು ಆಲಸ್ಯದ ಮನಸ್ಥಿತಿಯನ್ನು ತಿಳಿದುಕೊಳ್ಳೋಣ. ಆಲಸ್ಯದ ಮನಸ್ಥಿತಿ 1. ನಿಮ್ಮ ಕೆಲಸಕ್ಕೆ 100% ಜವಾಬ್ದಾರಿ ತೆಗೆದುಕೊಳ್ಳಿ. ಇತರರನ್ನು ತಪ್ಪು ಹಿಡಿದರೆ ಸಮಸ್ಯೆ ಪರಿಹಾರವಾಗುವುದಿಲ್ಲ, ಬದಲಾಗಿ ನಮ್ಮ ಸಂಬಂಧಗಳು ಹಾಳಾಗುತ್ತವೆ. ಲೇಖಕರು ಹೇಳುವುದೇನೆಂದರೆ, ನಿಮ್ಮ ಕೆಲಸದ ಜವಾಬ್ದಾರಿಯನ್ನು ನೀವೇ ಹೊತ್ತುಕೊಳ್ಳಿ. ಅದರಿಂದಾಗುವ ತಪ್ಪುಗಳಿಂದ ನೀವು ಕಲಿಯುತ್ತೀರಿ ಮತ್ತು ಮುಂದೆ ಬೆಳೆಯುತ್ತೀರಿ. 2. ನಿಮ್ಮ ಕಂಫರ್ಟ್ ಝೋನ್ನಿಂದ ಹೊರಬನ್ನಿ. ಆಲಸ್ಯದ ದೊಡ್ಡ ರಹಸ್ಯವೇನೆಂದರೆ, ನಾವು ಯಾವ ಕೆಲಸವನ್ನು ನಾಳೆ ಮಾಡೋಣ ಎಂದು ಮುಂದೂಡುತ್ತೇವೆ. ಇದರಿಂದ ತಪ್ಪಿಸಿಕೊಳ್ಳಲು ನಿಮ್ಮ ಕಂಫರ್ಟ್ ಝೋನ್ ಬಿಟ್ಟು ಹೊರಬನ್ನಿ. ಹೊಸ ಕನಸುಗಳನ್ನು ಕಾಣಲು ಆರಂಭಿಸಿ. ಹೊಸ ಸಮಸ್ಯೆಗಳನ್ನು ಪರಿಹರಿಸಲು ಪ್ರಯತ್ನಿಸಿ. 3. ಸ್ವಯಂ ಶಿಸ್ತು. ಸ್ವಯಂ ಶಿಸ್ತು ಎಂದರೆ ಈಗ ಮಾಡಲು ಕಷ್ಟವಾಗುವ ಆದರೆ ಭವಿಷ್ಯಕ್ಕೆ ಅಗತ್ಯವಿರುವ ಕೆಲಸಗಳನ್ನು ಮಾಡುವುದು. ನಿರಂತರವಾಗಿ ಸರಿಯಾದ ಕೆಲಸಗಳನ್ನು ಮಾಡುವುದು ನಮಗೆ ಉತ್ತಮ ಭವಿಷ್ಯ ನಿರ್ಮಿಸಲು ಸಹಾಯ ಮಾಡುತ್ತದೆ. 4. ಸರಿಯಾದ ಕೆಲಸಗಳ ಮೇಲೆ ಮಾತ್ರ ಗಮನವಿರಲಿ. ನಮಗೆ ಲಾಭವಿಲ್ಲದ, ಸಂತೋಷ ಕೊಡದ ಕೆಲಸಗಳನ್ನು ಮಾಡುವುದರಲ್ಲಿ ಅರ್ಥವಿಲ್ಲ. ನೀವು ಮಾಡುತ್ತಿರುವ ಕೆಲಸವನ್ನು ನೀವು ಪ್ರೀತಿಸದಿದ್ದರೆ ನೀವು ಸದಾ ಆಲಸ್ಯವಾಗಿಯೇ ಇರುತ್ತೀರಿ. ಇದು ನಮ್ಮ ದೇಹ ಕೊಡುವ ಸಂಕೇತ. ನಿಮ್ಮ ಕೆಲಸ ಬದಲಾಯಿಸಬೇಕಾಗಬಹುದು. 5. ಪರ್ಫೆಕ್ಷನಿಸಂನಿಂದ ದೂರವಿರಿ. ಕೆಲಸವನ್ನು ಪರ್ಫೆಕ್ಟ್ ಮಾಡಬೇಕು ಎಂಬ ಕಾರಣಕ್ಕೆ ನಾವದನ್ನು ಮುಂದೂಡುತ್ತೇವೆ. ಪರಿಪೂರ್ಣತೆಯನ್ನು ಅಗತ್ಯವಿರುವಾಗ ಮಾತ್ರ ಬಳಸಬೇಕು, ಸದಾ ಅಲ್ಲ. ಪರ್ಫೆಕ್ಷನಿಸಂ ಹಿಂದೆ ಆಲಸ್ಯವನ್ನು ಮರೆಮಾಡಬೇಡಿ. 6. ಸರಾಸರಿ ವ್ಯಕ್ತಿಯಾಗಬೇಡಿ. ನಮ್ಮ ಮುಂದೆ 2 ಆಯ್ಕೆಗಳಿವೆ: ಮಹಾನ್ ವ್ಯಕ್ತಿಯಾಗುವುದು, ಸರಾಸರಿ ವ್ಯಕ್ತಿಯಾಗುವುದು. ಮಹಾನಾಗಲು ಪ್ರತಿದಿನ ನಿಮ್ಮ ಅತ್ಯುತ್ತಮ ಪ್ರಯತ್ನ ನೀಡಬೇಕು, ವಿಫಲತೆಯಿಂದ ಕಲಿಯಬೇಕು, ಹೋರಾಟಕ್ಕೆ ಸಿದ್ಧರಾಗಬೇಕು. ಸರಾಸರಿ ಜನರು ಕಷ್ಟ ಕಾಣಿಸಿದ ತಕ್ಷಣ ಪ್ರಯತ್ನ ನಿಲ್ಲಿಸುತ್ತಾರೆ. 7. ಮಲ್ಟಿಟಾಸ್ಕಿಂಗ್ ಒಂದು ಮೋಸ. ಒಂದೇ ಸಮಯದಲ್ಲಿ ಅನೇಕ ಕೆಲಸಗಳ ಮೇಲೆ ಗಮನ ಕೇಂದ್ರೀಕರಿಸಲು ಸಾಧ್ಯವಿಲ್ಲ.
ಮಲ್ಟಿಟಾಸ್ಕಿಂಗ್ ನಮ್ಮ ಕಾರ್ಯಕ್ಷಮತೆಯನ್ನು ಕಡಿಮೆ ಮಾಡುತ್ತದೆ. 9. ದಿನಚರಿ ರೂಪಿಸಿಕೊಳ್ಳಿ. ದಿನಚರಿ ಇಲ್ಲದೆ ಕೆಲ ದಿನ ಉತ್ಸಾಹ, ಕೆಲ ದಿನ ಸಂಪೂರ್ಣ ಆಲಸ್ಯ. ಆದ್ದರಿಂದ ದಿನವನ್ನು ಪ್ಲಾನ್ ಮಾಡುವುದು ಅತ್ಯಂತ ಅಗತ್ಯ. 10. ಇಲ್ಲ ಎಂದು ಹೇಳಲು ಕಲಿಯಿರಿ. ಇತರರನ್ನು ಖುಷಿಪಡಿಸಲು ಸದಾ ಹೌದು ಎಂದರೆ ಕೊನೆಗೆ ನಾವು ನಮ್ಮನ್ನೇ ಕಳೆದುಕೊಳ್ಳುತ್ತೇವೆ. 11. ದಿನದ 24 ಗಂಟೆ ಕೆಲಸ ಮಾಡಬೇಡಿ. ಉತ್ಪಾದಕತೆ ಎಂದರೆ ಹೆಚ್ಚು ಕೆಲಸ ಮಾಡುವುದಲ್ಲ, ಕಡಿಮೆ ಸಮಯದಲ್ಲಿ ಕೆಲಸ ಮುಗಿಸಿ ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ಸಮಯ ಕಳೆಯುವುದೇ ಗುರಿ. 12. ಸರಿಯಾದ ಸಮಯಕ್ಕಾಗಿ ಕಾಯಬೇಡಿ. ಸರಿಯಾದ ಸಮಯ ಎಂದೆಂದಿಗೂ ಬರುವುದಿಲ್ಲ. ಇಂದೇ ಆರಂಭಿಸಿ. ಸ್ವಲ್ಪ ಪ್ರಗತಿಯೂ ಸಾಕು. 13. ಸಮಾನ ಮನಸ್ಕರ ಜನರೊಂದಿಗೆ ಇರಿ. ನಕಾರಾತ್ಮಕ ಮತ್ತು ಆಲಸ್ಯದ ಜನರೊಂದಿಗೆ ಹೆಚ್ಚು ಸಮಯ ಕಳೆಯುತ್ತಿದ್ದರೆ ನಿಮ್ಮ ವಾತಾವರಣವನ್ನು ಬದಲಾಯಿಸಿ. 14. ಚಿಂತೆಯಿಂದ ಏನೂ ಸಿಗುವುದಿಲ್ಲ. ಕೆಲಸ ಮಾಡದವರು ಹೆಚ್ಚು ಚಿಂತಿಸುತ್ತಾರೆ. ನಿಮ್ಮ ಮೇಲೆ ನಂಬಿಕೆ ಇದ್ದರೆ ಚಿಂತೆಯ ಅಗತ್ಯವೇ ಇಲ್ಲ. 15. ಕಠಿಣ ಕೆಲಸವನ್ನು ಮೊದಲು ಮಾಡಿ. ಅತಿ ಕಠಿಣ ಕೆಲಸವನ್ನು ಮೊದಲು ಮಾಡಿದರೆ ಉಳಿದ ದಿನ ಸುಲಭವಾಗುತ್ತದೆ. ಸರಳ ನಿಯಮ: ಸುಲಭ ಕೆಲಸ ಜೀವನ ಕಷ್ಟ, ಕಠಿಣ ಕೆಲಸ ಜೀವನ ಸುಲಭ. 15. ಎಲ್ಲವನ್ನೂ ನೀವೇ ಮಾಡಬೇಡಿ. ಕಡಿಮೆ ಮಹತ್ವದ ಕೆಲಸಗಳನ್ನು ಇತರರಿಗೆ ಹಂಚಿ. ಆಲಸ್ಯವನ್ನು ಎದುರಿಸುವ ಟಿಪ್ಸ್ ಮತ್ತು ತಂತ್ರಗಳು. 1. 80-20 ನಿಯಮ. ಪರೇಟೋ ನಿಯಮ. ನಮ್ಮ 80% ಕೆಲಸದಿಂದ 80% ಫಲಿತಾಂಶ ಸಿಗುತ್ತದೆ. ಅತ್ಯಂತ ಮಹತ್ವದ ಕೆಲಸಗಳ ಮೇಲೆ ಗಮನ ಕೊಡಿ. 2. ಪಾರ್ಕಿನ್ಸನ್ಸ್ ನಿಯಮ. ನೀವು ಕೆಲಸಕ್ಕೆ ಎಷ್ಟು ಸಮಯ ಕೊಟ್ಟಿರುತ್ತೀರೋ ಅದು ಅಷ್ಟೇ ಸಮಯ ತೆಗೆದುಕೊಳ್ಳುತ್ತದೆ. 3. ಜಪಾನಿನ 8 ತಂತ್ರಗಳು. ಇಕಿಗಾಯ್ ಜೀವನದ ಉದ್ದೇಶ, ಕೈಜನ್ ಪ್ರತಿದಿನ 1% ಸುಧಾರಣೆ, ಶೋಶಿನ್ ಆರಂಭಿಕ ಮನಸ್ಥಿತಿ, ಹಾರಾ ಹಾಚಿಬು ಹೊಟ್ಟೆ 80% ತುಂಬಿದಾಗ ಊಟ ನಿಲ್ಲಿಸಿ, ಪ್ರಕೃತಿಯೊಂದಿಗೆ ಹೆಚ್ಚು ಸಮಯ ಕಳೆಯಿರಿ, ಅಪೂರ್ಣತೆಯಲ್ಲೂ ಸೌಂದರ್ಯ, ಸಹನೆ ಮತ್ತು ದೃಢತೆ. 4. ನಿದ್ರೆಗೆ ಮೊದಲು 10 ನಿಮಿಷ ಆತ್ಮಪರೀಕ್ಷಣೆ. 5. ಜೀವನ ಬದಲಾಯಿಸುವ 10 ಸಣ್ಣ ಅಭ್ಯಾಸಗಳು. ದೇಹವನ್ನು ಕ್ರಿಯಾಶೀಲತೆಯಲ್ಲಿಡಿಸಿ, ಸರಿಯಾದ ಆಹಾರ, ಸ್ಪಷ್ಟ ಗುರಿ, ಹೆಚ್ಚು ನೀರು, ಪಾಸಿಟಿವ್ ಜನ, ರಿಸ್ಕ್ ತೆಗೆದುಕೊಳ್ಳಿ, ನಿಮ್ಮ ಮೇಲೆ ಹೆಚ್ಚು ಒತ್ತಡ ಹಾಕಿಕೊಳ್ಳಬೇಡಿ, ಮಲ್ಟಿಟಾಸ್ಕಿಂಗ್ ಬಿಡಿ, ಡಿಸ್ಟ್ರಾಕ್ಷನ್ ಕಡಿಮೆ ಮಾಡಿಕೊಳ್ಳಿ, ತುರ್ತನತನ ಬೆಳೆಸಿ. 6. ಪೊಮೊಡೊರೊ ತಂತ್ರ. 25 ನಿಮಿಷ ಕೆಲಸ, 5 ನಿಮಿಷ ವಿಶ್ರಾಂತಿ. 7. 5 ನಿಮಿಷ ನಿಯಮ. 5 ನಿಮಿಷದಲ್ಲಿ ಆಗುವ ಕೆಲಸವನ್ನು ತಕ್ಷಣ ಮಾಡಿ. 8. 2 ದಿನ ನಿಯಮ. 1 ದಿನ ಬಿಡಬಹುದು, ಆದರೆ 2 ದಿನ ನಿರಂತರವಾಗಿ ಬಿಡಬೇಡಿ. ಸಾರಾಂಶ: ಈ ಪುಸ್ತಕದಲ್ಲಿ ನಾವು ಆಲಸ್ಯದ ಮನಸ್ಥಿತಿ, ಉತ್ಪಾದಕತೆ ಹೆಚ್ಚಿಸುವ ಟಿಪ್ಸ್ ಎಲ್ಲವನ್ನೂ ತಿಳಿದುಕೊಂಡೆವು. ನಿಮಗೆ ಈ ಪುಸ್ತಕ ಸಾರಾಂಶ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಯೂಟ್ಯೂಬ್ ಚಾನಲ್ ಅನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಅನಿಸಿಕೆಗಳನ್ನು ಕಾಮೆಂಟಲ್ಲಿ ತಿಳಿಸಿ. ಧನ್ಯವಾದಗಳು. ಮತ್ತೆ ಶೀಘ್ರದಲ್ಲೇ ಭೇಟಿಯಾಗೋಣ.